ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ರಾತ್ರಿ ನೈಟ್ ಕ್ರೀಮನ್ನು ನಾನು ಒಂದು ಹೇಳ್ತೀನಿ. ಈ ಕ್ರೀಮನ್ನು ಹಚ್ಕೊಂಡು ನೈಟ್ ಹಚ್ಕೊಂಡ್ಬಿಟ್ಟು ನೀವು ಬೆಳಗ್ಗೆ ನೋಡಿದರೆ ಸಾಕು, ನಿಮ್ಮ ಮುಖದಲ್ಲಿ ಎಷ್ಟು ಚೇಂಜಸ್ ಆಗ್ತದೆ. ಕಪ್ಪು ಕಲೆಗಳಾಗಿರ್ಬೋದು, ಸ್ಕಿನ್ ಗ್ಲೋಯಿಂಗ್ ಆಗೋಗೋಸ್ಕರ ಆದರೂ ಇದನ್ನು ಯೂಸ್ ಮಾಡ್ಬೋದು. ಡ್ರೈ ಆಗಿರ್ತದಲ್ಲ ಸ್ಕಿನ್, ಅಂಥವ್ರಿಗೂ ಸಹ ಮಾಯ್ಶ್ಚರೈಸ್ ಕೊಡ್ತದೆ. ಆಮೇಲೆ ಕಪ್ಪಾಗಿದ್ದರೆ ಬೆಳಗಾಗ್ತದೆ. ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ. ಈ ಕ್ರೀಮಿಗೆ ಬೇಕಾಗಿರೋ ಪದಾರ್ಥ ಮತ್ತು ಏನಂತ ನಾನು ತಿಳಿಸ್ಕೊಡ್ತೀನಿ. ಇದನ್ನು ಒಂದ್ಸರಿ ನೀವು ಮಾಡಿಟ್ರೆ ಒಂದು ವಾರ ಆಗುವಷ್ಟು ಯೂಸ್ ಮಾಡ್ಬೋದು. ಇದನ್ನು ಕೆಡಲ್ಲ, 1 ವೀಕ್ ತನಕ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡಿ ನೋಡಿ. ಇದು ನೈಟ್ ಮಾತ್ರ ಹಚ್ಕೊಂಡ್ಬಿಟ್ಟು ಬೆಳಗ್ಗೆ ನೋಡಿ ಇದನ್ನ ಹೇಗೆ ಅಂತ ಹೇಳ್ತೀನಿ. ಇದಕ್ಕೆ ಬೇಕಾಗಿರೋ ಪದಾರ್ಥ ಫಸ್ಟ್ ಆಫ್ ಆಲ್, ಒಂದು ಬಟ್ಲಲ್ಲಿ ಪ್ಯೂರ್ ಕೋಕೋನಟ್ಟಲ್ಲಿ 2 ಟೀ ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ನಿಂಬೆಹಣ್ಣು ರಸ 2 ಟೀ ಸ್ಪೂನ್ ಹಾಕ್ಕೊಳ್ಳಿ. ಆಮೇಲೆ ವೈಲ್ಡ್ ಟರ್ಮರಿಕ್ ಅಂತಂದು ಬರ್ತದೆ. ವೈಲ್ಡ್ ಅಂದರೆ ಅದು ಅಲ್ಫಾಸ್ ಅಂತಂದು ಒಂದು ಬ್ರ್ಯಾಂಡ್ ಇದೆ. ನಾನು ಪ್ರಮೋಟ್ ಮಾಡ್ತಾ ಇಲ್ಲ, ಅದನ್ನೇ ನಾನು ಪೌಡರ್ನ ತರಿಸ್ತೀನಿ ನಾನು ಯಾವಾಗಲೂ. ಟರ್ಮರಿಕ್ ಪೌಡರ್ ತುಂಬಾ ಚೆನ್ನಾಗಿದೆ. ಅದನ್ನು ತರಿಸಿ ನೋಡಿ ನೀವು. ಆನ್ಲೈನಲ್ಲಿ ಸಿಗುತ್ತೆ, ಅಮೆಜಾನ್ ಟೈಮಲ್ಲೂ ಸಿಗುತ್ತದೆ, ಅಮೆಜಾನಲ್ಲಿನೂ ಸಿಗ್ತದೆ. ಅದನ್ನೇನಿಲ್ಲ, ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳಿ. ಆಮೇಲೆ ಆರೆಂಜ್ ಇರುತ್ತಲ್ಲ, ಕಿತ್ಲಿ ಹಣ್ಣದ ಮೇಲ್ಗಡೆ ಸಿಪ್ಪೆನ ತುರಿದ್ಬಿಟ್ಟು ಅದನ್ನು ಅದಕ್ಕೆ ಹಾಕ್ಕೋಬೇಕಾಗುತ್ತದೆ. 8 ರಿಂದ 10 ಕೇಸರಿ ದಳ ಅದನ್ನು ಹಾಕ್ಕೊಳ್ಳಿ. ಹಾಕ್ಕೊಂಬಿಟ್ಟು ಆದಮೇಲೆ ನೀಟಾಗಿ ಕ್ಲೀನಾಗಿ ಕಲಿಸಿ. ಅದಕ್ಕೆ ನೀವು ಎಷ್ಟು ಸ್ಮ್ಯಾಶಿಂಗ್ ಮಾಡ್ತೀರ ಅವಾಗ ಒಂಥರ ನೊರೆ ಥರ, ಒಂಥರ ಕ್ರೀಮಿ ಥರ ಬರ್ತದೆ. ಅದು ಕ್ರೀಮಿ ಆಗ್ತದೆ. ನೀಟಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಮಿಕ್ಸ್ ಮಾಡ್ಕೊಂಡು ಒಂದು ಏರ್ ಟೈಟ್ ಕಂಟೈನರಲ್ಲಿ ನೀವು ತೆಗೆದಿಟ್ಕೊಂಡ್ಬಿಡ್ಬೋದು. ಒಂದು ವಾರ ಆಗೋಷ್ಟು ತೆಗೆದಿಟ್ಕೊಬೋದು. ಇದೇನಿಲ್ಲ, ಒಂಥರ ಹಳದಿ ಕಲರ್ ನೀಟಾಗಿ ಬರ್ತದೆ, ಒಂಥರ ತುಂಬ ಚೆನ್ನಾಗಿರ್ತದೆ. ಆ ಕ್ರೀಮನ್ನು ನೀವು ಮುಖಕ್ಕೆ ನೀಟಾಗಿ ತೊಳ್ಕೊಂಡಾದ್ಮೇಲೆ, ರಾತ್ರಿ ತೊಳ್ಕೊಂಡಾದ್ಮೇಲೆ ಅದನ್ನು ಮುಖಕ್ಕೆ ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಂಬಿಟ್ಟು ನೀಟಾಗಿ ಕ್ರೀಮ್ ಥರನ ಹಚ್ಕೊಂಡ್ಬಿಟ್ಟು ಕೈ ಬಿಟ್ಬಿಡಿ. ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಮುಖದಲ್ಲಿ ನೋಡಿ, ಅದೇನೋ ತೊಳ್ಕೊಬೇಡಿ. ನೈಟ್ ಹಚ್ಕೊತಿರಲ್ಲ, ಹಚ್ಕೊಂಡಾದ್ಮೇಲೆ ಮುಖ ತೊಳ್ಕೊಬಾರ್ದು, ಹಾಗೇ ಮಲ್ಕೊಳ್ಳಿ. ಬೆಳಗ್ಗೆ ಎದ್ದು ನೀವು ಮುಖ ನೋಡಿ ನಿಮ್ಗೆ ಗೊತ್ತಾಗ್ತದೆ ನಿಮ್ಮ ಸ್ಕಿನ್ ಎಷ್ಟು ಚೇಂಜ್ ಆಗ್ತದೆ. ಡ್ರೈ ಇದ್ದರೆ ಫುಲ್ ಮಾಯ್ಶ್ಚರೈಸ್ ಆಗ್ತದೆ. ಆಮೇಲೆ ಕಪ್ಪಾಗಿರ್ತದಲ್ಲ ಅದು ಸಹ ಕ್ರಮೇಣ ನಿಮ್ಗೆ ಕಡಿಮೆ ಆಗ್ತಾ ಬರ್ತದೆ. ಇದನ್ನೊಂದು 15 ದಿವಸ ಟ್ರೈ ಮಾಡಿ ನೋಡಿ, ನಿಮ್ಗೆ ಇದ್ರದ್ದು ರಿಸಲ್ಟ್ ನಿಮಗೆ ತಿಳಿತದೆ. ಆಮೇಲೆ ಇದೇ ಥರ ಮತ್ತೆ ಮಾಹಿತಿಯನ್ನು ನಾನು ಮತ್ತೆ ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋದೊಂದಿಗೆ ಮುಕ್ತಾಯ ಮಾಡ್ತಾ ನಾನು ನಿಮಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತೀನಿ.